ಎಜಿ ನ್ಯೂಸ್ಗೆ ಸ್ವಾಗತ. ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಕ್ಷೇತ್ರದ ಹೆಬ್ಬಾಳ ಗ್ರಾಮದ ಮಧುಬನ ಮಂಗಲ ಕಾರ್ಯಾಲಯದಲ್ಲಿ ಸಾಯಂಕಾಲ 6 ಗಂಟೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಮಂತ್ರಿ ಎಬಿ ಪಾಟೀಲ ಅವರ ಬೆಂಬಲಿತ ಕಾರ್ಯಕರ್ತರ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ಕಾರ್ಯಕ್ರಮದ ವೇದಿಕೆ ಮೇಲೆ ರಮೇಶ್ ಕತ್ತಿ, ಎಬಿ ಪಾಟೀಲ, ಯುವ ನಾಯಕ ವಿನಯ್ ಪಾಟೀಲ, ಶಾಸಕ ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ, ಬಸವರಾಜ ಹುಂದ್ರಿ, ನಂದು ಮೂಡಶಿ ಸೇರಿ ಊರಿನ ಹಿರಿಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಕತ್ತಿ ಮತ್ತು ಪಾಟೀಲ ಕುಟುಂಬಕ್ಕೆ ಬೃಹತ್ ಆಕಾರದ ಹೂವಿನ ಮಾಲೆ ಹಾಕಿ ಅದ್ದೂರಿ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ಮೊನ್ನೆ ಗೋಕಾಕ ಸ್ಟೈಲ್ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದರು. ಗೋಕಾಕ ತಾಲೂಕಲ್ಲಿ ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಮಾರಾಟ ಆಗ್ತಾ ಇದ್ದು, ಇವರಿಗೆ ಬಡವರ ಆರೋಗ್ಯ ಮುಖ್ಯವಲ್ಲ, ಇವರಿಗೆ ಹಣ ಮುಖ್ಯ. ಇದು ಗೋಕಾಕ್ ಸ್ಟೈಲ್. ಅಷ್ಟೇ ಅಲ್ಲ, ನಮ್ಮ ತಾಲೂಕಿಗೆ ಪ್ರಚಾರಕ್ಕೆ ಅದೇ ಸಟ್ಟು, ಅದೇ ಜನ, ಅದೇ ಗಾಡಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದೊಂದು ಟೋವಿ ಟಾಕೀಜ ಮಾಡಿಕೊಂಡಿದ್ದಾರೆ ಎಂದು ವಿರೋಧಿಗಳಿಗೆ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ. ಇವತ್ತು ಮಾತ್ರ ಹೇಳ್ಬೇಕಾದ್ರೆ ಹೇಳಿದ್ರು ಗೋಕಾಕ್ ಸ್ಟೈಲ್ ಬಗ್ಗೆ ಏನೋ ಒಂದು ಮಾತಾಡಿ ಅದು ನನಗೆ ಗಮನಕ್ಕೆ ಬಂತು. ಗೋಕಾಕ್ ಸ್ಟೈಲ್ ಅವರೇ ಹೇಳಿದ್ರು, ಮದುವೆ ರೊಕ್ಕ ಕೊಡ್ತನು, ಶಿಕ್ಷಣ ರೊಕ್ಕ ಕೊಡ್ತನು, ಮಣಿ ರೊಕ್ಕ ಕೊಡ್ತನು, ಅದಕ್ಕೆ ಕೊಡ್ತನು, ಏನು ಕೊಡ್ತನು. ಮದುವೆಗೆ ಬರಲಿ, ನಮ್ಮ ಶಾಸಕರು ಬರಲಿ, ನಮ್ಮ MP ಬರಲಿ, ನಮ್ಮ ಪಂಚಾಯತ್ ಮೆಂಬರ್ ಬಂದಲ್ಲಿ ಪ್ರೀತಿಯಿಂದ ಕಾಲು ಕೊಟ್ಟಿದ್ದಾರೆ. ನಿಮ್ಮ ರೊಕ್ಕ ತಗೊಂಡು ನಿಮ್ಮ ಕಾಲು ಕೊಟ್ಟು ಭಿಕ್ಷಾಯಿಸುವ ಸಲುವಾಗಿ ಅವರು ಕಾಲು ಕೊಟ್ಟಿಲ್ಲ. ನೀವು ಆ ಮದುವೆಗೆ ಬಂದು 4 ಅಕ್ಷತೆ ಕಾಲನ್ನ ವಧುವರ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಸಲುವಾಗಿ ಕಾಲು ಕೊಟ್ಟಿರ್ತಾರೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ. ಆದ್ರೆ ಗೋಕಾಕ್ ಸ್ಟೈಲ್ ಹೇಗಾಯ್ತು ಅಂತಂದ್ರೆ, ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವುದಾದ್ರೂ ಅದು ಗೋಕಾಕ್ ತಾಲೂಕು. ಇವತ್ತು ನೀವು ಹಣ ಮುಖ್ಯ ಆಗಿರಬೇಕು, ಅಲ್ಲಿ ಜನ ಮುಖ್ಯ ಆಗಿದೆ. ನಿಮಗೆ ಹಣ ಮುಖ್ಯ ಆಗಿರಬೇಕು, ಜನರ ಆರೋಗ್ಯ ಮುಖ್ಯ ಆಗಿದೆ. ನಿಮಗೆ ಇವತ್ತಿನ ದಿವಸ ಅಲ್ಲಿ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವರಿಗೆ ನಶಾ ಮಾಡುವುದನ್ನ ಇವತ್ತು ದಿವಸ ಹೋಗ್ತಾರೆ. ಜೊತೆಗೆ ಆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ತಂದಿಟ್ಕೊಳ್ತಾರೆ. ಭ್ರಷ್ಟ ಅಧಿಕಾರಿಗಳನ್ನು ತಂದಿಟ್ಕೊಂಡು ಗೋಕಾಕ್ ಸ್ಟೈಲ್, ಅದೊಂದು ಗೋಕಾಕ್ ಸ್ಟೈಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.